ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈಸೂರು ಸ್ಟಾರ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಕೂಡ ಹೇಗಿದ್ದೀರಾ? ನೆನ್ನೆದೇನೆ ಸ್ವಲ್ಪ ಇಡ್ಲಿ ಇಟ್ಟಿತ್ತು, ಅದಕ್ಕೋಸ್ಕರ ನಾನು ಬೇರೆ ಏನು ತಿಂಡಿ ಮಾಡಲಿಕ್ಕೆ ಹೋಗಲಿಲ್ಲ. ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿಬಿಟ್ಟು ಮಸಾಲ ಇಡ್ಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಯಾಕಂದರೆ ವಿಡಿಯೋ ಶೂಟ್ ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ನಾನು ತುಂಬಾ ಬ್ಯುಸಿ ಇದ್ದೆ, ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಕುಕ್ಕಿಂಗ್ ತೋರಿಸೋಣ ಅಂತಂದ್ಬಿಟ್ಟು ಈಗ ನಾನು ಬೇಗ ಕೆಲಸ ಮುಗಿಸ್ತಾ ಇದ್ದೀನಿ. ಇವಾಗ ಇಡ್ಲಿ ಎಲ್ಲ ರೆಡಿ ಆಯಿತು. ಎಲ್ಲರಿಗೂ ಕೂಡ ಪ್ಲೇಟಲ್ಲಿ ತೆಗೆದು ಕೊಟ್ಬಿಟ್ಟು ಇವಾಗ ಅದನ್ನು ಪಾತ್ರೆನ ತೊಳೆಯಲಿಕ್ಕೆ ಹಾಕ್ಬಿಟ್ಟು ಇವಾಗ ನಾನು ರೆಡಿ ಆಗಬೇಕಲ್ವ. ಇನ್ನೂ ತಿಂಡಿನೂ ಸಹ ತಿಂದಿಲ್ಲ, ಇವಾಗ ತಿಂದ್ಕೊಂಡು ರೆಡಿ ಆಗಬೇಕು. ನೋಡಿ, ಮಸಾಲೆ ಇಡ್ಲಿ ಕೂಡ ರೆಡಿ ಆಯಿತು, ಹಾಗೆ ಚಟ್ನಿ ಕೂಡ ರೆಡಿ ಮಾಡಿಕೊಂಡೆ. ತಿಂಡಿ ತಿಂದು ಮತ್ತು ಎಲ್ಲರಿಗೂ ಸಹ ಕೊಟ್ಟು ಇವಾಗ ಬೇರೆ ಕೆಲಸ ಮಾಡ್ತಾಯಿದ್ದೀನಿ. ಕಿಚನಲ್ಲಿ ತುಂಬ ಕ್ಲೀನಿಂಗ್ ಮಾಡಬೇಕಾಗಿತ್ತು. ಎಲ್ಲೆಲ್ಲಿ ಅಂತಂದರೆ ಅಲ್ಲಲ್ಲಿ ಹಾಗಾಗೆ ಇಟ್ಬಿಟ್ಟಿದ್ದೆ. ನಾನು ಏನಂತಂದರೆ ಅಡುಗೆ ಮಾಡಬೇಕಾದ್ರೆ, ತಿಂಡಿ ಮಾಡಬೇಕಾದ್ರೂ ಕೂಡ ಅಲ್ಲಲ್ಲೇ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ನನ್ನ ಮಗಳು ಏನಾದರೂ ಕಿಚನ್ಗೆ ಬಂದರೆ ಸ್ವಲ್ಪ ಅಲ್ಲಲ್ಲೇ ಇಟ್ಬಿಡ್ತಾಳೆ. ಅವಳು ಹೆವಿ ಮಾಡ್ಲಿಕ್ಕೆ ಹೋಗಲ್ಲ ಯಾವುದನ್ನು ಕೂಡ, ಆದರೂ ಒಂದೊಂದು ಮಾಡ್ತಾಳಲ್ವ, ಆವಾಗ ಎಲ್ಲ ಹಣ್ಬಿಟ್ಟಿರ್ತಾಳೆ. ನೋಡಿ, ನಾನು ಇವಾಗ ಕ್ಲೀನ್ ಮಾಡ್ತಾ ಇದ್ದೇನೆ. ಅದು ಇವಾಗ ಒನ್ ಡೇ ಆದಮೇಲೆ ನಾನು ಅದನ್ನು ಒಂದು ಬಕೆಟ್ಗೆ ಸ್ಟೋರ್ ಮಾಡಿ ಇಟ್ಕೊಂಡು ಅದನ್ನು ತೊಗೊಂಡೋಗಿ ಮೇಲ್ಗಡೆ ಪಾಟ್ಗೆ ಹಾಕ್ತೀನಿ. ಎಲ್ಲ ಫ್ಲವರ್ ಪಾಟ್ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಹಾಕ್ತೀನಿ, ಅದು ಗೊಬ್ಬರ ಆಗುತ್ತೆ ಅಂತ. ನೋಡಿ, ಇವಾಗ ನಾನು ಇಲ್ಲಿ ಒಂದು ಬಕೆಟಿಗೆ ಸುಟ್ಕೋತಾ ಇದ್ದೀನಿ. ತರಕಾರಿ ಕೂಡ ನಾನು ಹಚ್ಚಿಟ್ಕೊಂಡಿದ್ದೆ. ಈಗ ನನಗೆ ಬೇಗನೆ ಅಡುಗೆ ಮಾಡಲಿಕ್ಕೆಲ್ಲ ಬೇಕಾಗುತ್ತಲ್ವ, ಅದಕ್ಕೋಸ್ಕರ ನಾನು ಸ್ಟೋರ್ ಮಾಡಿ ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ. ನೋಡಿ, ಒನ್ ಬೈ ಒನ್ನು ಹಾಗೆ ಜೋಡಿಸ್ತಾ ಇದ್ದೀನಿ. ಎಷ್ಟು ಕೆಲಸ ಮಾಡಿದ್ರೂ ಸಹ ಮುಗಿಯೋದೇ ಇಲ್ಲ. ಕೆಲಸದವ್ರು ಬಂದು ಕೆಲಸ ಮಾಡಿದ್ರು ನಮಗೂ ಕೂಡ ತುಂಬಾ ಕೆಲಸ ಇರುತ್ತೆ. ನನ್ನ ಮಗಳು ಪೌಚಲ್ಲಿ ಎಷ್ಟೊಂದು ಚಾಕ್ಲೇಟ್ ಕವರ್ಗಳಿದೆ ನೋಡ್ಬೋದು. ಅವಳು ತಿಂದ್ಬಿಟ್ಟು ಡಸ್ಟ್ಬಿನ್ಗೆ ತೊಗೊಂಡೋಗಿ ಹಾಕು ಅಂತ ಹೇಳಿದ್ರೆ ಅವಳು ಪೌಚಿಗೆ ತುಂಬಿಕೊಂಡಿದ್ದಾಳೆ. ಹೀಗೇ ಅವಳು ಯಾವಾಗಲೂ ಚಾಕ್ಲೇಟ್ ಪೋರಿ ತಿಂತಾನೆ ಇರ್ತಾಳೆ, ಆದರೆ ಡಸ್ಟ್ಬಿನ್ಗೆ ಮಾತ್ರ ಹಾಕಲ್ಲ. ಕೂತ್ಕೊಂಡಿದ್ದ ಕಡೆನೇ ತೊಗೊಂಡು ಅಲ್ಲೇ ಇಟ್ಬಿಡ್ತಾಳೆ. ಹಾಗೆ ಡೈನಿಂಗ್ ಟೇಬಲ್ಲು ಕೂಡ ಕ್ಲೀನ್ ಮಾಡಿ ಕವರ್ ಹಾಸಿ ಬೇಗ ಮಾಡ್ತಾ ಇದ್ದೇನೆ, ಹೊರಡಬೇಕಲ್ವಾ, ಅದಕ್ಕೋಸ್ಕರ. ಫ್ರೂಟ್ಸು ಕೂಡ ಕಿಚನಲ್ಲಿ ಹಾಗೆ ಇಟ್ಬಿಟ್ಟಿದ್ದೆ. ಜ್ಯೂಸ್ ಮಾಡಲಿಕ್ಕೆ ಅಂತ ತಗೊಂಡಿದ್ದೆ ಬುಟ್ಟಿಯಲ್ಲಿ, ಇವಾಗ ಅದನ್ನು ನೋಡ್ಬೋದು. ಇವಾಗ ಕ್ಲೀನ್ ಮಾಡೋಕ್ಕೋಸ್ಕರ ಎಲ್ಲವನ್ನು ಬುಟ್ಟಿಗೆ ತುಂಬ್ತಾ ಇದ್ದೀನಿ. ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದು ಬುಟ್ಟಿಗೆ ತುಂಬಿ ಒಂದು ಟೇಬಲ್ ಮೇಲೆ ಜೋಡಿಸ್ದೆ. ಕೆಲಸ ಎಲ್ಲ ಮುಗಿಸಿ ಇವಾಗ ಸಿಟಿಗೆ ಹೊರಟ್ವಿ. ಯಾಕಂದರೆ ಶಾಪಿಂಗ್ ಮತ್ತು ಬೇರೆ ಐಟಮ್ಸ್ ಎಲ್ಲ ಬೇರೆ ಕಡೆ ತೊಗೋಬೇಕು, ಅದಕ್ಕೋಸ್ಕರ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ನೋಡಿ, ಬೇಡ, ನಿಮ್ಮ ಅಮ್ಮನೇ ತಗೊಳ್ಳಿ. ಸ್ಯಾರಿ ಶೋರೂಮ್ಗೆ ಬಂದ್ವಿ. ಇವಾಗ ಯಾವ್ದು ಬೇಕು ಅಂತ ನೋಡ್ತಾ ಇದ್ದೀವಿ. ತುಂಬಾ ರಶ್ ಇದೆ. ಯಾಕಂತಂದರೆ ಗೌರಿ ಗಣೇಶ ಹಬ್ಬ ಬಂದಿರೋದ್ರಿಂದ ಪ್ರತಿ ಒಂದು ಹೆಣ್ಮಕ್ಳಿಗೂ ಕೊಡಬೇಕಲ್ವ ತಂದೆ ತಾಯಿಗಳು, ಅದಕ್ಕೋಸ್ಕರ ಎಲ್ಲ ಅಂಗಡಿಲೂ ಫುಲ್ ರಶ್ ಇದೆ. ನೋಡ್ಬೋದು ಗೈಸ್ ನೀವು ಎಷ್ಟೊಂದು ರಶ್ ಇದೆ ಅಂತ. ಕಾಲು ಇಡ್ಲಿಕ್ಕೂ ಜಾಗ ಇಲ್ಲ, ಅಷ್ಟು ರಶ್ ಇದೆ. ನಾನು ಒಂದು ಚೂಡಿದಾರ ಪರ್ಚೇಸ್ ಮಾಡ್ತಾ ಇದ್ದೀನಿ, ನೋಡ್ಬೋದು ನೀವು. ಎಂಬ್ರಾಯ್ಡಿಂಗ್ ಚೂಡಿದಾರ ತಗೊಂಡೆ ಇವಾಗ ನಾನು ಒಂದನ್ನು, ಮತ್ತು ಇನ್ನೊಂದು ಲಾಂಗ್ ಟಾಪ್ ತೊಗೊಂಡೆ. ನಾನು 2 ತೊಗೊಂಡೆ. ನಮ್ಮ ಅಮ್ಮನಿಗೂ ಕೂಡ ಒಂದು ಸ್ಯಾರಿ ತೊಗೊಂಡೆ, ಮತ್ತು ಕೆಲಸದಮ್ಮನಿಗೂ ಕೂಡ ಒಂದು ಸ್ಯಾರಿ ತೊಗೊಂಡೆ. ಮತ್ತು ಇನ್ನೊಂದು ಅಂಗಡಿಗೂ ಕೂಡ ಹೋದ್ವಿ, ಅಲ್ಲೂ ಒಂದು ಲಾಂಗ್ ಟಾಪ್ ತೊಗೊಂಡೆ. ತುಂಬಾ ಚೆನ್ನಾಗಿತ್ತು, ಕ್ವಾಲಿಟಿ ಕೂಡ ನನಗೂ ಕೂಡ ಇಷ್ಟ ಆಯಿತು. ಅಲ್ಲಿ ಒಂದು ಟಾಪ್ ತೊಗೊಂಡು ಬಂದೆ.
ಶಾಪಿಂಗು ಕೂಡ ಮುಗೀತು, ಮತ್ತು ಎಲ್ಲ ಐಟಮ್ಸು ತೊಗೊಂಡ್ವಿ. ಮತ್ತು ಹರ್ಷಬರ ಹತ್ರ ಸ್ವಲ್ಪ ಹಿಂದಕ್ಕೆ ಆದಂಗೆ ಒಂದು ಗೋಬಿ ಕಾರ್ನರ್ ಇದೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾವು ಫಸ್ಟ್ ಟೈಮ್ ಹೋಗಿದ್ವಿ ಆ ಗೋಬಿ ಕಾರ್ನರ್ಗೆ. ತುಂಬಾ ಮಶ್ರೂಮ್ ಗೋಬಿ ಮತ್ತು ಪನ್ನೀರ್ ಗೋಬಿ ಮತ್ತು ಕಾರ್ನ್ ಗೋಬಿ ಎಲ್ಲ ಮಾಡ್ತಾರೆ. ತುಂಬ ಮ್ಯಾಮ್ ಏನು ಮಾಡ್ತಿದ್ದೀರಾ? ಹೌದಾ? ನಾವು ಕೂಡ ಫಸ್ಟ್ ಟೈಮ್ ಟೇಸ್ಟ್ ನೋಡಿ ಹೇಗಿದೆ ಅಂತ ಟೇಸ್ಟ್ ಇಷ್ಟ ಆಯ್ತಾ? ತುಂಬಾನೇ ಚೆನ್ನಾಗಿತ್ತು. ಅಡಿದೆ ಕಾರ್ನರು ಕಾರ್ನರ್ ಬಂದಿರೋದು ಗೋಬಿ ಮತ್ತೆ ಮಶ್ರೂಮ್ ಪುಟ್ಟದಾದ್ರೂ ಕೂಡ ತುಂಬ ಪನ್ನೀರ್ ಚೆನ್ನಾಗಿ ಗೋಬಿ, ಬಂದಿದೆ, ತುಂಬ ಚೆನ್ನಾಗೂ ಇದೆ ಆ್ಯಕ್ಚುಲಿ ಅಲ್ಲ ಬೇಬಿ? ರೋಟಿನೂ ಕೂಡ ಇದೆ, ನಾನ್ ಇದೆ, ಕುಲ್ಚಾ ಇದೆ, ಮತ್ತು ಪಾಲಕ್ ಪನ್ನೀರು, ಅದು ಎಲ್ಲ ಥರದ್ದು ವೆರೈಟೀಸ್ ಎಲ್ಲ ಇತ್ತು. ಒಂದು ಚೆನ್ನಾಗಿದೆಯಾ? ನಮ್ಮಮ್ಮ ನೋಡಿ ಉಳಿದಿರೋ ಕರಿಬೇವನ್ನು ಬಿಡ್ತಾ ಎಲ್ಲ ತಿಂತಿದ್ದಾರೆ. ಏನಕ್ಕೆ ಅಂತ ಕೇಳಿದ್ರೆ, ಅಮ್ಮ ಏನಕ್ಕೆ ಕರಿಬೇವು ತಿಂತಿದ್ದೀರಾ? ಶಾಪಿಂಗು ಕೂಡ ಮುಗೀತು, ಮತ್ತು ಎಲ್ಲ ಐಟಮ್ಸು ತೊಗೊಂಡ್ವಿ. ಮತ್ತು ಗೋಬಿ ಮತ್ತು ಪಾಲಕ್ ಪನ್ನೀರು ಮತ್ತು ಕುಲ್ಚಾ ಎಲ್ಲ ತಿಂದು ಇವಾಗ ಮನೆ ಕಡೆ ಹೊರಟ್ವಿ. ಗಾಯ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಯಾವಾಗಲೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.